ಎಲ್ರಿಗೂ ನಮಸ್ಕಾರ. ನಿಮಗೂ ಫಸ್ಟ್ ವಿಡಿಯೋ ಒಂದು ಮಾಡಿಬಿಟ್ವಿ, ಇನ್ನೊಂದು ಮಾಡೋಣ ಅಂತ ಬಹಳ ಉತ್ಸುಕನಾಗಿ ನಮ್ಮ ಅಲಿಯ ಮಾಡಿದ್ದಾನೆ. ಈ ಸತಿ ಉಡುಪಿ ಟ್ರಿಪ್ಪು ಹೋಗ್ತಾ ಧರ್ಮಸ್ಥಳಕ್ಕೆ ಹೋಗಿ ಉಡುಪಿಗೆ ಹೋಗಿ ಒಳ್ಳೆ ಜಾಗದಲ್ಲಿದ್ವಿ, ಸಿಕ್ಕಾಪಟ್ಟೆ ಆಟಾಡಿದ್ವಿ, ಸಖತ್ತಾಗಿತ್ತು. ಈ ವ್ಲಾಗ್ಗೆ ನೀವೆಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಸಮಯ 7:32 ಬೆಳಗ್ಗೆ ಹೊರಟಿದ್ದೀವಿ. ಡಿಸ್ಕ್ರಿಪ್ಷನಲ್ಲಿ ನೋಡಿರ್ತೀರಾ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ನಾನು, ಮಾಮ, ಅತ್ತೆ ಎಲ್ಲೂ ಹೋಗ್ತಾ ಇದ್ದೀವಿ. ಇಲ್ಲಿ ಪೆಟ್ರೋಲ್ ಖಾಲಿಯಾಗಿದೆ ಅಂತ ಪೆಟ್ರೋಲ್ ಹಾಕ್ಸ್ಕೊಂಡು ಎಲೆಕ್ಟ್ರಾನಿಕ್ ಸಿಟಿ ಮೇಲೆ, ನೈಸ್ ರೋಡ್ ಮೇಲೆ ಹೋಗ್ತಾ ಇದ್ದೀವಿ. ಹಿಂಗೆ ಏರು ಖಾಲಿಯಾಗಿದೆ ಅಂತ ಏರ್ ಹಾಕ್ಸ್ಕೊಳಕ್ಕೆ ಬಂದರೆ ಇಲ್ಲಿ ಬೇರೆ ಸೆಲ್ಫ್ ಸರ್ವಿಸ್ಸು. ನಮ್ಮ ಮಾಮ ಫುಲ್ ಪ್ರೊಫೆಷ್ನಲ್ ಥರ ಮಾಡ್ತಾ ಇದ್ದಾರೆ ಏನೋ. ನಾವು ಏನು ಸುಮ್ಮನೆ ಹೋಗ್ತಿಲ್ಲ ಮಂಗಳೂರಿಗೆ. ನಮ್ಮ ಅತ್ತೆಗೆ ಮೇಕಪ್ ಆರ್ಡ್ರ್ ಇದೆ ಅಂತ ಹೋಗ್ತಾ ಇದ್ದೀವಿ. ನನಗೂ ಹೆಂಗಿದ್ರು ರಜಾ ಇತ್ತು ಅಂತ ನನ್ನೂ ಕರ್ಕೊಂಡು ಹೋಗ್ತಿದ್ದಾರೆ ಜೊತೆಗೆ. ಇಲ್ಲಿ ದಾರಿಲಿ ಮಧ್ಯದಲ್ಲಿ, ಸಿಟಿ ಮಧ್ಯದಲ್ಲಿ ಹೋದರೆ ಈಗ ಫುಲ್ ಟ್ರಾಫಿಕ್ ಇರುತ್ತೆ ಅಂತ ತುಮಕೂರು ಮೇಲೆ ಡಿವಿಷನ್ ತೊಗೊಂಡು ಹೋಗ್ತಾ ಇದ್ದೀವಿ. ಆದರೂ ಜೀವನದಲ್ಲಿ ನೀವು ಏನೇ ಹೇಳಿ, ಟ್ರಕ್ಕಿಂದ ಬರೆಯೋ ಲೈಫ್ ಲೆಸ್ಸನ್ನು ಇನ್ನೆಲ್ಲೂ ಸಿಗಲ್ಲ ನಿಮಗೆ. 1 ಫ್ಯಾಮಿಲಿ 1 ಚೈಲ್ಡ್ ಅಂತ ಕರೆಕ್ಟೇ ಅಲ್ವಾ? ಇಂಡಿಯಾಲಿ ಪಾಪ್ಯುಲೇಷನ್ನು ಜಾಸ್ತಿ ಆಗ್ಬಿಟ್ಟು ಫಸ್ಟಲ್ಲಿ ಬಂದ್ಬಿಟ್ಟಿದೆ ಇಂಡಿಯಾ. ಡಾಕ್ಟರ್ ರಾಜ್ಕುಮಾರ್ ಹಾಡಿಲ್ಲದೆ ನಮ್ಮ ಪಯಣ ಹೆಂಗಪ್ಪ ಸಂಪೂರ್ಣ ಆಗುತ್ತೆ. ನೋಡ್ರಪ್ಪ, ಇದೇ ಕಾರಲ್ಲಿ ನಾವು ಮಂಗಳೂರು ಟ್ರಾವೆಲ್ ಮಾಡ್ತಿರೋದು. ಇಲ್ಲೇ ಹೈವೇಲಿ ಮುಂದೆ ಎಲ್ಲೂ ಸಿಗಲ್ಲ ಅಂತ ಇಲ್ಲೇ ಟಿಫನ್ಗೆ ನಿಲ್ಲಿಸಿದ್ದೀವಿ. ಪಾಕಶಾಲಾ ಅಂತ ಒಳಗೆ ಹೋಗಿ ನೋಡ್ಕೊಬರೋಣ. ಇಲ್ಲಿ ಇಡ್ಲಿ ವಡೆ ಸಾಂಬಾರನ್ನು ತಿಂದು ನಾವು ನಮ್ಮ ಪಯಣವನ್ನು ಮುಂದುವರಿಸುತ್ತೇವೆ. ಸೆಕ್ಷನ್ ಅಂದಿದ ತಕ್ಷಣ ನಮಗೆಲ್ಲ ಜ್ಞಾಪನ ಬರೋದು ವ್ಯೂಸ್. ತುಂಬ ಚೆನ್ನಾಗಿರೋ ಲ್ಯಾಂಡ್ಸು, ಬೆಟ್ಟ ಗುಡ್ಡ ಎಲ್ಲ ಚೆನ್ನಾಗಿರೋದು ಕಾಣಿಸುತ್ತೆ. ನಮ್ಮ ಮಾಮ ನನ್ನ ಕೈ ಗಾಡಿ ಕೊಟ್ಬಿಟ್ಟು ನನ್ನ ಮೇಲೆ, ರೋಡ್ ಮೇಲೆ ಫೋಕಸ್ ಮಾಡಿಕೊಂಡು ವ್ಯೂಸ್ಗಳ ಮೇಲೆ ಫೋಕಸ್ ಮಾಡೋದೇ ಬಿಟ್ಬಿಟ್ಟಿದ್ದಾರೆ. ಸೊ ಎಷ್ಟೊಂದು ಚೆನ್ನಾಗಿರೋ ವ್ಯೂಗಳು ಮಿಸ್ ಆಗೋಗಿದೆ. ಏನು ಮಾಡೋಕ್ಕಾಗಲ್ಲ. ಹಿಂಗೆ ದಾರಿಲಿ ಹೋಗ್ತಾ ಧರ್ಮಸ್ಥಳ ಮಂಜುನಾಥನ ದರ್ಶನ ಮಾಡಿಕೊಂಡು ಹೋಗೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಗೇಟ್ ವೇ ಆಫ್ ಧರ್ಮಸ್ಥಳ ನೋಡಿ ಎಷ್ಟು ಚೆನ್ನಾಗಿದೆ. ದೇವಸ್ಥಾನದೊಳಗೆ ಎಂಟ್ರಿ ಆಗೋಕ್ಕೆ ಬಂದ್ವಿ. ಎಲ್ಲ ದರ್ಶನ ಎಲ್ಲ ಚೆನ್ನಾಗಾಗುತ್ತೆ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ರಶ್ ಕಮ್ಮಿ ಇದೆ ಇವತ್ತು, ವೀಕ್ ಡೇಸ್ ಅಲ್ಲ. ಈ ಬಿಸಿಲಲ್ಲಿ ಇಲ್ಲಿ ಯಾರೂ ಬರಲ್ಲ ಸದ್ಯಕ್ಕೆ, ಅದಕ್ಕೆ ಚೆನ್ನಾಗಿ ಹೋಗುತ್ತೆ ದರ್ಶನ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಹೆಂಗಾಗುತ್ತೆ. ದೇವರು ಚೆನ್ನಾಗಿ ದರ್ಶನ ಕೊಟ್ಟರು. ಈಗ ಇಲ್ಲಿ ಅನ್ನಪೂರ್ಣ ಬಂದಿದ್ದೀವಿ ತಿನ್ನೋಕ್ಕೆ. ಹೋಗಿ ತಿನ್ಕೊಂಡು ಬರ್ತೀವಿ. ಏನಂತೀರ? ಬಿಸಿಲಂತೂ ಇಲ್ಲಿ ಹೆವಿ, ಕಾಲು ಸುಡ್ತಿದೆ. ಅಬ್ಬಾ, ನಮ್ಮ ಮಾಮ ನೋಡಿ ಕಾರ್ ಹತ್ರ ಬಂದ್ಬಿಟ್ಟು ಕಾರ್ ಪಾರ್ಕಿಂಗ್ ಮಾಡಿ ಕಾರ್ ಒಳಗೆ ತಾನೇ ಚಪ್ಪಲಿ ಬಿಡಬೇಕು, ಅದು ಬಿಟ್ಟು ಆಚೆನೇ ಬಿಟ್ಬಿಟ್ಟು ಎಷ್ಟು ಚೆನ್ನಾಗಿ ಪಂಚೆ ಹಾಕೋ ಬಂದುಬಿಟ್ಟಿದ್ದಾರೆ ನೋಡಿ. ಧರ್ಮಸ್ಥಳದಿಂದ ಆಚೆ ಬಂದಿದ ತಕ್ಷಣ ಮಂಗಳೂರಿಗೆ ಹೋಗ್ತಾ ಈ ಥರ ರಸ್ತೆಯಲ್ಲಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಅಂತೂ ಇಂತೂ ಹಾಗೆ ಹಿಂಗೆ ಮಾಡಿ ಮಂಗಳೂರಿಗೆ ಬಂದೇ ಬಿಟ್ವಿ ನೋಡಿ. ಇಲ್ಲಿಂದ ನಾವು ಎಲ್ಲಿರಬೇಕು ಅಲ್ಲಿಗೆ ಹೋಗೋಕ್ಕೆ ಯಾರೋ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಹಿಂದೆ ಹೋಗ್ತಾ ಇದ್ದೀವಿ. Oh my God! Wow!
ಬೀಚ್ ನೋಡಿದ ತಕ್ಷಣ ಸುಮ್ಮನೆ ಇರೋ ಗಿರಾಕಿಗಳಂತೂ ಅಲ್ಲ ನಾವು. ಬಂದಿದ್ದ ತಕ್ಷಣ ಇಲ್ಲಿ ಓಡೋಗ್ತಾ ಇದ್ದೀವಿ ಆಟಾಡೋಕ್ಕೆ. ಆದರೂ ರೂಮ್ ಮುಂದೆನೇ ಈ ಥರ ಬೀಚು ತುಂಬ ಅನ್ಎಕ್ಸ್ಪೆಕ್ಟೆಡ್ ಗುರು. ಇಲ್ಲಿ ನೋಡಿ, ಇಲ್ಲೇ ನಮ್ಮ ರೂಮ್ ಇರೋದು, ರೂಮ್ ಮುಂದೆನೇ ಬೀಚು, ಹಂಗಂತ ಬಿಟ್ಬಿಡ್ತೀವ. ಇಲ್ಲಿ ನನಗಿಂತ ಎಕ್ಸೈಟೆಡ್ ಆಗಿರೋವನೊಬ್ಬ ಇಲ್ಲೇ ಇದ್ದಾನೆ ನೋಡಿ, ಶಿವಾಂಶು. ಫುಲ್ಲು ಎಕ್ಸೈಟ್ ಆಗಿ ಅವ್ರ ಅಪ್ಪನೇ ಒಳಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ನಾವೀಗ ಮಲ್ಪೆ ಬೀಚಲ್ಲಿ ಕೂತ್ಕೊಂಡಿದ್ರು ಬಲಿಸ್ತಾ ಇದೆ. ಸಾಕಾಗಿದೆ. ತುಂಬಾ ಚೆನ್ನಾಗಿದೆ ಈವ್ನಿಂಗು. ಮಲ್ಪೆ ಬೀಚಲ್ಲಿ ಮಲ್ಕೊಳ್ಳೋ ಮಜಾ ಸೂಪರ್. ತುಂಬ ಸಂತೋಷವಾಗಿ ಎಲ್ಲರೂ ಆಟ ಆಡ್ತಿದ್ದೀವಿ. ತುಂಬ ಸಖತ್ತಾಗಿದೆ ಮಲ್ಪೆ ಬೀಚು. ನಮ್ಮ ಶಿವಾಂಶು ಬಟ್ಟೆ ಬಿಚ್ಚಿಬಿಟ್ಟು ಮಲ್ಪೆಯಲ್ಲಿ ಮಲ್ಕೊಳಕ್ಕೆ ಬಂದಿದ್ದಾನೆ. ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾನೆ. ನಾವೀಗ 5 ಸ್ಟಾರ್ ಈಟ್ ಡೂ ನಥಿಂಗ್ ಚಾಲೆಂಜ್ ಮಾಡ್ತಿದ್ದೀವಿ. ಆದರೆ ಈ ಬೀಚ್ ನಮಗೆ ನಥಿಂಗ್ ಟು ಡೂ ಬಿಡ್ತಿಲ್ಲ. ನಾವು ಅವಾಗಿಂದ ಮುಂದೆ ಹೋಗ್ತಾ ಇದ್ದೀವಿ. ಅಯ್ಯೋ, ಹೋಯ್ತು 5 ಸ್ಟಾರ್ ಗಾನ್. ಓ ಮೈ ಗಾಡ್, 5 ಸ್ಟಾರ್ ಚಾಕ್ಲೇಟ್ ಹೋಗಿ ಉಪ್ಪಿನಕಾಯಿ ಆಗಿದೆ. ನಾವಿಲ್ಲಿ ನೈಟ್ ವಾಕ್ ಮಾಡೋಕ್ಕೆ ಬೀಚ್ ಹತ್ರ ಬಂದಿದ್ದೀವಿ. ನಮ್ಮ ಮಾಮ ಲೈಫ್ ಲೆಸನ್ ಕೊಡ್ತಾರೆ, ಕೇಳಿಸ್ಕೊಳ್ಳಿ. ಸ್ಟಾರ್ಟ್. ಏನು ಹೇಳ್ತಾ ಇದ್ದೀರಾ? This earth does not belong to us. We are not part of the earth. We are the earth.